ಮಮ್ಮಿ ಈ ಸಂಭ್ರಮನೆಲ್ಲ ನೋಡ್ತಾ ಇದ್ರೆ ನನ್ನ ಕಣ್ಣೇ ಬೀಳುತ್ತೆ ಅಂತ ಅನಿಸ್ತಿದೆ. ಸುಮ್ಮನಿರಲಿ ಸುಂದರ ದರಿದ್ರ. ನನ್ಗೆ ಇವರೆಲ್ಲ ಹೀಗೆ ನಗ್ತಾ ಇರೋದು ನೋಡಿದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಕಣ. ಇವಳ ಜಾಗದಲ್ಲಿ ನಮ್ಮ ಮೇಡಮ್ ಮರಿನಾರು ಇದ್ದು ಬಿಟ್ಟಿದ್ರೆ ಆ ವೈಭೋಗನೇ ಬೇರೆ ಕಣ. ಮಮ್ಮಿ ನೀನಿನ್ನು ಆ ಯೋಚನೆ ಬಿಟ್ಟಿಲ್ವಾ? ಆ ಯೋಚನೆ ಬಿಡ್ಬೇಕು ಅಂತೀನಿ, ಆದ್ರೆ ಅದೇ ಯೋಚನೆ ಪದೇ ಪದೇ ಬಂದು ಬಂದು ನನ್ನ ಎದೆ ಚುಚ್ಚುತ್ತಾ ಇದೆ ಕಣೋ. ಅಲ್ಲ ಕಣ, ಒಂದು ಕೆಲಸ ಮಾಡ್ತೀನಿ, ನಾನು ನಾಳೆ ಅಲ್ಲಿಗೆ ಹೋಗ್ಬಿಡ್ತೀನಿ ಆ ಮನೆಗೆ. ಯಾಕೆಂದ್ರೆ ನಾನು ಎಲ್ಲಿದ್ರು ಅಲ್ಲಿದೆ ಯೋಚನೆ ನನಗೆ. ನಾನು ಅಲ್ಲಿಗೆ ಹೋಗಿ ಏನೇನ್ ನಡೆಯುತ್ತೆ ಅಂತ ಎಲ್ಲ ವಿಚಾರಿಸ್ತೇನೆ, ಕಣ್ಣಾರೆ ನೋಡ್ತೀನಿ. ನೀನು ಇಲ್ಲೇನೇನ್ ನಡೆಯುತ್ತೆ ಅನ್ನೋದನ್ನೆಲ್ಲ ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು. ಅಲ್ಲ ಕಣ, ನಮ್ಮ ಕಾರ್ತಿಕೇಯನನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದ ಆ ಮೇಡಮರು ಅದೆಂಗೋ ಇನ್ನೊಬ್ಬರನ್ನ ಇಷ್ಟಪಡಕ್ ಸಾಧ್ಯ? ಅದೆಂಗೋ ಇನ್ನೊಬ್ರ ಕೈಲಿ ತಾಳೆ ಕಟ್ಸ್ಕೊಳಕ್ ಸಾಧ್ಯ? ನಾನಿದನ್ನೆಲ್ಲ ಅಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಅಲ್ಲಿ ಹೋಗಿ ನೋಡ್ತೀನಿ. ಅರ್ಥವಾಯ್ತೇನೋ? ಅರ್ಥವಾಯ್ತು ಬಿಡು ಮಮ್ಮಿ. ಏನೋ ನಾಳೆ ನೀನು ಇಲ್ಲಿ ನಾನು ಅಲ್ಲಿ. ಬಿಡ್ತೀರಿ ಹೇಳ. ನೀನು ಅಲ್ಲಿ ನಾನು ಇಲ್ಲಿ. ಅಂಗವಾದರಿಗೆ ಅವ್ವ ಅಪ್ಪಾಜಿ ಅಪ್ಪಾಜಿ ಅವ್ವ ಅವ್ವ. ಏನಾಯ್ತು ಮಗಳೇ? ಅಮ್ಮ, ಸುಬ್ಬು ಇನ್ನೂ ಬಂದಿಲ್ಲ ಅಮ್ಮ. ಇದು ಒಂದು ವಿಷಯದಲ್ಲಿ ದಯವಿಟ್ಟು ನಮ್ಮನ್ನ ಕ್ಷಮಿಸಬೇಕು. ಹಂಗಾದ್ರೆ ಅರ್ಶಿಶಾಸ್ತ್ರ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು? ಅದೇಂಗಾಗತ್ತೆ? ಅರಿಶಿನದ ನೀರು ಬೀಳದಲೆ ಮದುಮಕ್ಕಳು ಹಸಿಮಣೆನೇ ಇರಂಗಿಲ್ಲ ಅಲ್ವೇನಾ? ಇಲ್ಲ ಬೇಡ ಅಂತ ಹೇಳ್ತಾ ಇಲ್ಲ ಇಂದ್ರಮ್ಮವ್ರೆ. ಮೇಡಮ್ ಮದುವೆ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬರ್ತೀನಿ, ಆಮೇಲೆ ಅರ್ಶಿನ ಶಾಸ್ತ್ರ ಮಾಡಿ ಅದಾದ್ಮೇಲೆ ನಾನು ರಿಸೆಪ್ಷನ್ಗೆ ರೆಡಿ ಆಗ್ತೀನಿ. ಆಯ್ತು ಬಿಡಿ ಅಳಿ ಅಂದ್ರೆ, ನೀವಿಷ್ಟೆಲ್ಲ ಕೇಳ್ಕೊಂಡ್ಮೇಲೆ ನಾನು ಬೇಡ ಅನ್ನೋದಕ್ಕಾಗತ್ತೆಯೇ? ನನ್ನ ಮಗಳ ಸಂತೋಷನೇ ನಮ್ ಸಂತೋಷ, ಅದಕ್ಕೆ ತಾನೇ ಮದುವೆಗೆ ಒಪ್ಕೊಂಡಿರೋದು. ಹೀಗಿರುವಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಏನಂತೀರ ರೀ? ಆಯ್ತಾಯ್ತು, ನೀನು ಹೇಳಿದ್ಮೇಲೆ ಆಯ್ತು. ಸುಬ್ಬು, ನಾಳೆ ಅಲ್ಲಿ ಏನೇನ್ ಶಾಸ್ತ್ರ ನಡೀತಾ ಇದೆ? ನಾಳೆ ಅಲ್ಲಿ ಬಳೆ ಶಾಸ್ತ್ರ ಇದೆ. ಅಪ್ಪ, ನಾವು ಮದ್ವೆ ದಿನನೇ ಬಳೆ ಶಾಸ್ತ್ರ ಇಟ್ಕೊಂಡಿದೀವಲ್ವಾ? ಹೌದೌದು, ಎಲ್ಲ ಮದ್ವೆ ದಿನ ಆದ್ರೇನೆ ಸರಿ. ಯಾಕಂದ್ರೆ ರಿಸೆಪ್ಷನ್ಗೆ ಬೇರೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ. ತಯಾರಿ ಮಾಡ್ಕೊಳಕ್ಕೆ ಅಂತ ಏನಿದೆ? ಕ್ಯಾಟ್ರಿಂಗ್ ಅವ್ರು ಹೇಳಾಗಿದೆ, ಫೋಟೋದವ್ರು ಹೇಳಾಗಿದೆ, ವಿಡಿಯೋದವ್ರು ಹೇಳಾಗಿದೆ, ಚೌಟ್ರಿಯವ್ರು ಹೇಳಾಗಿದೆ, ಪಿ ಪಿ ಡುಮ್ ಡುಮ್ ಅವ್ರಿಗೂ ಹೇಳಾಗೋಗಿದೆ. ಇನ್ನೇನಿದ್ರು ಅದನ್ನೆಲ್ಲ ಮ್ಯಾನೇಜ್ ಮಾಡೋದಷ್ಟೇ. ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡಿ. ಹಾಗಾದ್ರೆ ನಂದೊಂದು ಬೇಡಿಕೆ, ಶ್ರಾವಣಿಯಮ್ಮವ್ರ ಬಳೆ ಶಾಸ್ತ್ರಕ್ಕೆ ಈ ಮನೆಯಿಂದ ಯಾವ ಹೆಂಗಸರು ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಮ್ಮ ವಿಶಾಲು ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಗಿ ಬರ್ಬೋದಾ? ಏನ್ ಬಿಗ್ರೆ ನೀವು ಇದಕ್ಕೆಲ್ಲ ಪರ್ಮಿಷನ್ ಕೇಳ್ಬೇಕಾ? ಇಲ್ಲಿ ನಾವೆಲ್ಲ ಇರ್ತೀವಲ್ಲ, ಇಲ್ಲಿನ ಕೆಲಸ ನಾವು ನೋಡ್ಕೋತೀವಿ ಬಿಡಿ.
ಹೌದೌದು, ಮಿನಿಸ್ಟ್ರು ಮನೆ ಕೆಲಸ ಬೇರೆ, ಅದು ಅಲ್ಲದೆ ಋಣ ಅಂತ ಬೇರೆ ಹೇಳ್ತಿದ್ದೀರಾ. ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಅನಂತಶೇನ ಪದ್ಮನಾಭ, ಬಳೆ ಶಾಸ್ತ್ರನ ನನಗೆ ಬಳೆಗಳು ಅಂದ್ರೆ ಬಹಳ ಇಷ್ಟ. ನಾನು ನಾಳೆ ವಿಶಾಲು ಜೊತೆಗೆ ಬಳೆ ಶಾಸ್ತ್ರಕ್ಕೆ ಬಂದು ಹೋಗ್ಬೋದಾ? ಅದಕ್ಕೇನಂತ ಬೀಗ್ರೆ, ಖಂಡಿತ ಬನ್ನಿ. ದೊಡ್ಡ ಮಾತು. ತಮ್ ನಮ್ ತಮ್ ನಮ್ ನಮ್. ವರ ಹೋಗಿ ನಿಮ್ಮ ಅಣ್ಣನ್ಗೆ ಸಿಹಿ ತಿನ್ಸಮ್ಮ. ಅಣ್ಣ ಸ್ವೀಟು ಅನ್ನು ಬರ ಒಂದು ನಿಮಿಷ. ನೀನು ನಮ್ಮಣ್ಣಂಗೆ ಸ್ವೀಟ್ ತಿನ್ಸಿದ್ಯಾ? ಮುಂದೆ ಸುಬ್ಬು ನನ್ನ ಗಂಡ ಆಗೋನು, ಅವನಿಗೆ ನಾನೇ ಸ್ವೀಟ್ ತಿನ್ನಿಸ್ತೀನಿ, ಕೊಡು. ಹೌದೌದು, ಶ್ರೀವಲ್ಲಿ ಸುಬ್ಬುಗ್ ಸ್ವೀಟ್ ತಿನ್ನಿಸಿದ್ರೆ ಲೆಕ್ಕ ಪಕ್ಕ ಆಗತ್ತೆ. ಸುಬ್ರಹ್ಮಣ್ಯ, ನೀನು ತಿನ್ಸೋ.